ಬಿಜೆಪಿ ಪಾಳೆಯದಲ್ಲಿ ಈಗ ಲೋಕಸಭಾ ಚುನಾವಣೆಯ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಆರಂಭದಲ್ಲೇ ಪರಿಹಾರ ಹುಡುಕಬೇಕು ಎನ್ನುವ ಯತ್ನ ಈಗ ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ ಸಂಘಟನೆಯಾಗಬೇಕು, ಅದರ ಜೊತೆಗೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸಬೇಕು ಎನ್ನುವ ಪ್ಲಾನಿಂಗ್. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಅದನ್ನ ಆರಂಭದಲ್ಲೇ ಹೊಸಕು ಹಾಕಬೇಕು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಎನ್ನುವಂತಹ ಯತ್ನಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಚಿಂತನ ಬೈಠಕ್ ಕರೆದಿದೆ ರಾಜ್ಯ ಬಿಜೆಪಿ. ಹಿರಿಯ ನಾಯಕರೊಂದಿಗೆ ಚರ್ಚಿಸೋದಕ್ಕೆ ಈ ಚಿಂತನ್ ಬೈಠಕ್ ಆಯೋಜನೆ. ಮಾಜಿ ಸಿಎಂಗಳು, ಪ್ರಮುಖ ಮುಖಂಡರ ಜೊತೆ ಮಾಜಿ ಶಾಸಕರಿಗೂ ಕೂಡ ಆಹ್ವಾನ ಹೋಗಿದೆ. ಪ್ರಮುಖ ಹುದ್ದೆಯಲ್ಲಿರುವ ನಾಯಕರು ಮತ್ತು ಎಂಪಿಗಳಿಗೂ ಕೂಡ ಸಭೆಗೆ ಆಹ್ವಾನ. ಸಭೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣಾ ಸೋಲಿನ ವಿಮರ್ಶೆ ಕೂಡ ಆಗುವ ಸಾಧ್ಯತೆ ಇದ್ದು, ಚಿಂತನ ಬೈಠಕ್ಗೆ ಅಸಮಾಧಾನಿತ ನಾಯಕರಿಗೂ ಕೂಡ ಬಿಜೆಪಿ ಆಹ್ವಾನ ಕೊಟ್ಟಿದೆ. ಆಂತರಿಕ ಸಮಸ್ಯೆಗಳಿಗೆ ಈ ಮೂಲಕ ಮದ್ದರಿಯಲಕ್ಕೆ ಈ ಚಿಂತನ ಬೈಠಕ್ ಅನ್ನ ಆಯೋಜಿಸಿರುವಂಥದ್ದು. ಬಿಜೆಪಿಯ ರಂಗ ತಾಲೀಮು ಶುರುವಾಗಿದೆ. ಲೋಕಸಭಾ ಸಮರಕ್ಕೆ ಸಿದ್ಧ ಆಗ್ತಾ ಇದೆ. ಹಿರಿಯ ನಾಯಕರು, ಪ್ರಮುಖ ಮುಖಂಡರು, ಮಾಜಿ ಶಾಸಕರು ಜೊತೆಗೆ ಅಸಮಾಧಾನಿತರು, ಮಾಜಿ ಸಿಎಂಗಳು, ಶಾಸಕರು ಹಾಗೂ ಸಂಸದರಿಗೂ ಕೂಡ ಸಭೆಗೆ ಆಹ್ವಾನ ಇದೆ. ಹೈಕಮಾಂಡ್ ಉಪಸ್ಥಿತಿಯಲ್ಲಿ ಅಸಮಾಧಾನಿತರ ಜೊತೆ ಸಮಾಲೋಚನೆ ನಡೆಸೋದಕ್ಕಾಗಿ ಈ ಚಿಂತನಾ ಬೈಠಕ್. ಲೋಕಸಭಾ ಚುನಾವಣೆಗೂ ಮುನ್ನ ಇರುವ ಬಂಡಾಯವನ್ನ ಶಮನಗೊಳಿಸೋದಕ್ಕೆ ಹಾಗಿದ್ರೆ ಬಿಜೆಪಿ ಯತ್ನಿಸ್ತಾ ಇದೆಯಾ? ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಗರಿಷ್ಠ ಸ್ಥಾನ ಕೊಟ್ಟಿರೋದು ಕರ್ನಾಟಕವೇ. ಈ ಬಾರಿ ಕೂಡ ಅಂತಹದ್ದೇ ಗೆಲುವನ್ನ ಸಾಧಿಸಬೇಕು ಅನ್ನುವಂತಹ ಪ್ಲಾನಿಂಗ್ ಹೈಕಮಾಂಡ್ನದ್ದು. ಹಾಗಾಗಿ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೆ ತಕ್ಷಣವೇ ಪರಿಹಾರ ಸೂತ್ರವನ್ನ ಸಿದ್ಧಪಡಿಸೋದಕ್ಕಾಗಿ ಈ ಸಭೆ. ಅಸಮಾಧಾನಿತರ ಬೇಡಿಕೆಯನ್ನ ಆಲಿಸಿ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗ್ತಾ ಇರುವಂಥದ್ದು. ಈ ಪ್ರಯತ್ನದ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಲೋಕಸಭಾ ಸಮರಕ್ಕೆ ಬಿಜೆಪಿಯ ರಂಗ ತಾಲೀಮು ಭಾರಿ ಜೋರಾದಂತೆ ಕಂಡು ಬರ್ತಾ ಇದೆ. ಈ ಚಿಂತನಾ ಬೈಠಕ್ ಅದರ ಉದ್ದೇಶ ಜೊತೆಗೆ ಪ್ರಮುಖವಾಗಿ ಅಸಮಾಧಾನಿತರನ್ನು ಕೂಡ ಆಹ್ವಾನಿಸಿರೋದನ್ನ ನೋಡ್ತಾ ಹೋದ್ರೆ ಆರಂಭದಲ್ಲೇ ಎಲ್ಲವನ್ನ ಕೂಡ ತಿಳಿಗೊಳಿಸುವ ಪ್ರಯತ್ನನ ಹೇಗೆ? ಕೇಂದ್ರ ನಾಯಕರ ಸೂಚನೆಯಂತೆ ಕರ್ನಾಟಕದಲ್ಲಿ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿರ್ತಕ್ಕಂಥವ್ರನ್ನ ಅಸಮಾಧಾನ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಈ ನಿಟ್ಟಲ್ಲಿ ಪ್ರಯತ್ನವನ್ನ ಮುಂದುವರಿಸಿದ್ದು, ಅಸಮಾಧಾನಗೊಂಡಿರ್ತಕ್ಕಂಥ ನಿವಾಸಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ನಾಯಕರ ಭೇಟಿ ಮತ್ತು ಅವರ ಬೇಡಿಕೆಗೆ ಪೂರಕವಾಗಿ ಒಂದಷ್ಟು ಬದಲಾವಣೆಗಳು ತರುವ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಿ ಆರಂಭಗೊಂಡಿರುವ ಬೆನ್ನಲ್ಲೇ ಅಸಮಾಧಾನಿತರ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಒಂದು ಪೂರ್ಣ ಪ್ರಮಾಣದ ಸಹಮತದ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬಹುದು ಅನ್ನುವಂಥದ್ದು ವಿಜೇಂದ್ರ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ವಿಜೇಂದ್ರ ಅವರು 8ನೇ ತಾರೀಕು ಅಂದ್ರೆ ಸೋಮವಾರ ಚಿಂತನಾ ಬೈಠಕ್ ಕರೆದಿದ್ದಾರೆ. ಈ ಚಿಂತನಾ ಬೈಠಕ್ಗೆ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು, ಮಾಜಿ ಶಾಸಕರು ಮತ್ತು ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಮುಖಂಡರು ಸೇರಿದಾಗೆ ಆಹ್ವಾನಿತರೆಲ್ಲರೂ ಕೂಡ ಬರ್ತಾರೆ. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ಮುಖ್ಯವಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ತಕ್ಕಂಥದ್ದು, ಯಾವ ರೀತಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಯೋಜನೆಗಳನ್ನ ಇನ್ನಷ್ಟು ಜನರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಜನರ ಅಭಿಪ್ರಾಯಗಳೇನಿದೆ ಮತ್ತು ಜನರು ಏನನ್ನ ಬಯಸ್ತಾ ಇದ್ದಾರೆ, ವಿಧಾನಸಭಾ ಚುನಾವಣೆ ಆಗಿರ್ತಕ್ಕಂಥ ಲೋಪಗಳೇನು, ಆ ಲೋಪಗಳ ಸರಿಪಡಿಸಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಹಿರಿಯರ ಸಭೆ ನಡೀತಾ ಇರುವಂತದ್ದು. ಈ ಹಿರಿಯರು ಭಾಗವಹಿಸ್ತಕ್ಕಂಥ ಈ ಸಭೆಯಲ್ಲಿ ಪಕ್ಷದ ನಾಯಕರು ಕೊಡ್ತಕ್ಕಂಥ ಸಲಹೆಗಳ ಆಧಾರದ ಮೇಲೆ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನ ಜಾರಿ ಮಾಡಬೇಕು ಅನ್ನುವ ಲೆಕ್ಕಾಚಾರವು ಎದುರು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಚಿಂತನಾ ಬೈಠಕ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದ್ರ ಜೊತೆಗೆ ಪಕ್ಷದ ಒಳಗಡೆ ಅಂದ್ರೆ ವಿಧಾನಸಭಾ ಚುನಾವಣೆ ಆದ ಬಳಿಕ ಪಕ್ಷದ ನಾಯಕತ್ವ ವಿರುದ್ಧ, ಪಕ್ಷ ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ವಿರುದ್ಧ, ಪಕ್ಷದಲ್ಲಿರ್ತಕ್ಕಂಥ ಕೆಲ ವ್ಯಕ್ತಿಗಳ ವಿರುದ್ಧ ತಮ್ಮದೇ ಆದಂತ ರೀತಿಯಲ್ಲಿ ಅಸಮಾಧಾನ ಹೊರಹಾಕಿರ್ತಕ್ಕಂಥ ಕೆಲ ಸೋತ ಅಭ್ಯರ್ಥಿಗಳ ಜೊತೆಗೆ ಕೆಲ ಪ್ರಮುಖ ನಾಯಕರ ಬೇಡಿಕೆಗಳಿಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ನಾವು ಗಮನಿಸ್ತಾ ಇದೀವಿ, ಎಸ್.ಟಿ. ಸೋಮಶೇಖರ್ ಇರಬಹುದು, ಶಿವರಾಮ್ ಹೆಬ್ಬಾರ್ ಇರಬಹುದು, ಪಕ್ಷದಿಂದ ಹೊರಗೆ ಕಾಲಿಡ್ತಾ ಇದ್ದಾರೆ ಅನ್ನುವಂತಹ ಅದರ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಸೋಮಣ್ಣ ಅಸಮಾಧಾನಿತಗೊಂಡಿದ್ದಾರೆ. ಯತ್ನಾಳ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ.
ಈ ಎಲ್ಲ ಅಸಮಾಧಾನ ಏನಿದೆ ಅದರ ಶಮನಗೊಳಿಸುವಂತ ಪ್ರಯತ್ನ ಈ ಬೈಠಕ್ನಲ್ಲಿ ಆಗತ್ತಾ? ಖಂಡಿತವಾಗ್ಲೂ ಕೂಡ ಆ ಒಂದು ಉದ್ದೇಶ ಇಟ್ಟುಕೊಂಡು ಈ ಚಿಂತನಾ ಬೈಠಕ ನಡೀತಾ ಇರುವಂತದ್ದು. ಯಾರ್ಯಾರು ಅಸಮಾಧಾನಗೊಂಡಿದ್ದಾರೋ ವಿಧಾನಸಭಾ ಚುನಾವಣೆ ಬಳಿಕ ನಾಯಕತ್ವ ವಿರುದ್ಧ, ಪ್ರಮುಖರ ವಿರುದ್ಧ ಅಸಮಾಧಾನಗಳನ್ನು ಹೊರಹಾಕಿದಾರೋ ಅವರೆಲ್ಲರ ಬೇಡಿಕೆಗಳನ್ನು ಕೇಳ್ತಕ್ಕಂಥದ್ದು ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಆ ಪ್ಲಾಟ್ಫಾರ್ಮ್ಗೋಸ್ಕರ ಈ ಸಭೆಯನ್ನು ಕರೆಯಲಾಗಿದೆ. ಕೇಂದ್ರದಿಂದ ಬರುವಂತ ವೀಕ್ಷಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಕ್ಕೆ ಯಾವ ರೀತಿಯಂತ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು, ಈಗೆಲ್ಲ ಮೈತ್ರಿ ಮಾಡ್ಕೊಂಡಿರೋದ ಕೆಲ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಇವೆಲ್ಲದರ ಬಗ್ಗೆನೂ ಕೂಡ ಒಂದು ಚಿಂತನ ಮಂಥನ ನಡೀತದೆ. ಮುಖ್ಯವಾಗಿ ಯಾರ್ಯಾರು ಪಕ್ಷದ ಒಳಗಡೆ ಇದ್ದು ಹೊರಗಡೆ ಅಂದ್ರೆ ಬಿಜೆಪಿನ ಅಂತರ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಯಾರ್ಯಾರು ಮಾಡ್ತಾರೋ ಅವರ ಬೇಡಿಕೆಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಅವರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕ ನಿಟ್ಟಿನಲ್ಲೂ ಕೂಡ ಒಂದು ತೀರ್ಮಾನಗಳಾಗ್ಬೋದು ಈ ಸಭೆಯಲ್ಲಿ ಅನ್ನುವಂತ ಮಾತುಗಳು ಕೂಡ ಪಕ್ಷದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಒಂದಂತೂ ಸ್ಪಷ್ಟ, ವಿಜೇಂದ್ರ ಅವರು ತಮ್ಮ ವೈಖರಿಯನ್ನ ಒಂದಷ್ಟು ಬದಲಾವಣೆ ಮಾಡಿಕೊಂಡಿದ್ದು ಅಸಮಾಧಾನಗೊಂಡಿರ್ತಕ್ಕಂಥವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ಸದಾನಂದಗೌಡರ ಜೊತೆ ನೇರವಾಗಿ ಮಾತುಕತೆಯನ್ನು ಮಾಡಿದ್ರು. ಸದಾನಂದಗೌಡರ ಭೇಟಿಯಾದ ಬಳಿಕ ಸದಾನಂದಗೌಡರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ವಿಜೇಂದ್ರವನ್ನು ಹೊಗಳುವಂತ ಕೆಲಸ ಮಾಡಿದ್ರು. ಅಷ್ಟರ ಮಟ್ಟಿಗೆ ಬದಲಾವಣೆಗಳಾಗ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬರ ಅಹವಾಲುಗಳನ್ನು ಆಲಿಸ್ತಕ್ಕಂಥ ಪ್ರಯತ್ನವನ್ನು ಒಂದ್ ಕಡೆ ವಿಜೇಂದ್ರ ಮಾಡ್ತಾ ಇದ್ದಾರೆ. ಕೇಂದ್ರ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸುವ ಭಾಗವಾಗಿಯೇ ಚಿಕ್ಕ ಪುಟ್ಟ ಅಸಮಾಧಾನಗಳಿದ್ದು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಈ ಸಭೆ ಒಂದು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.